ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರನ್ನ, ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ ಹಾಗೂ ನನ್ನ ಮೊದಲ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ರಂಗನಾಥ್ ಗುರುಜಿಯವರನ್ನ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವ್ರಿಗೆ ನಾನು ವಂದಿಸುತ್ತಾ ಹಾಗೂ ನನ್ನ ತಂದೆ ತಾಯಿಯನ್ನ ಸ್ಮರಿಸುತ್ತಾ ಹಾಗೂ ಈ ವೇದಿಕೆಯಲ್ಲಿ ಹಾಜರಿದ್ದಂತ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮನಗಳನ್ನ ಸಲ್ಲಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪ್ರೀತಿ ಮೇಡಮ್ ಅವ್ರಿಗೂ ಮತ್ತೆ ಮಹಾವತಾರ್ ಫೌಂಡೇಶನ್ ನ ಎಲ್ಲ ಕಚೇರಿ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ ಧ್ಯಾನ ಹಂಚಿಕೆ ಅಲ್ಲದು, ನಾನು ಧ್ಯಾನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಆಗಿ ಇದನ್ನ ಆಯ್ಕೆ ಮಾಡಿಕೊಂಡದ್ದು. ನನ್ನ ಧ್ಯಾನ ಬೆಳವಣಿಗೆಗಾಗಿ ನಾನು ಈ ಒಂದು ಧ್ಯಾನ ನೀಡ್ಲಿಕ್ಕೆ ನಾನು ಬಂದಿದ್ದೇನೆ. ನಾನೇನಷ್ಟು ಧ್ಯಾನಿ ಅಲ್ಲ, ತುಂಬಾ ಧ್ಯಾನಿಯೂ ಅಲ್ಲ. ಇಲ್ಲಿ ಬಂದಿಂದ ಮಹಾವತಾರ ಫೌಂಡೇಶನ್ಗೆ ಏನ್ ಜಾಯಿನ್ ಆಗಿಂದ ನಾವು ಇಲ್ಲಿ ಸ್ವಾಧ್ಯಾಯ ಮಾಡ್ತಾ ಬಂದಿದ್ದು. ನಾನು ಇವತ್ತು ಆಯ್ಕೆ ಮಾಡಿಕೊಂಡಂತ ವಿಷಯ ಸತ್ಯಂ. ಅಂದರೆ ಇದನ್ನ ಮೊದಲೇದಾಗಿ ಬರೆದವರು, ಈ ಪುಸ್ತಕವನ್ನ ಬರೆದವರು ತಟವರ್ತಿ ವೀರ ರಾಘವರಾವ್ ಸರ್. ಆದ್ರೆ ಅದಕ್ಕೆ ಕನ್ನಡಕ್ಕೆ ಅನುವಾದ ಮಾಡಿದವರು ಉಮಾ ಲೋಕೇಶ್ ಮೇಡಮ್ ಮತ್ತು ಎಚ್.ಎನ್. ಶ್ರೀನಿವಾಸ್ ಅಂತ. ಎಚ್.ಎನ್. ಶ್ರೀನಿವಾಸ್ ಅವ್ರ ಅಂತಂದ್ರೆ ಅವರು ವೃತ್ತಿಯಲ್ಲಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ. ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು. ಇಂಜಿನಿಯರ್ ಪಡೆದು 3 ವರ್ಷಗಳ ಕಾಲ ಅವರು ಸರ್ಕಾರಿ ಕೆಲಸವನ್ನ ಮಾಡ್ತಾ ಇದ್ರು. ನಂತರ ಅದನ್ನ ಸರ್ಕಾರಿ ಕೆಲಸನ ಅದಕ್ಕೆ ನೀವು ಏನ್ ರಾಜೀನಾಮೆ ಕೊಟ್ಟು ನಂತರ ಅವರು ಸ್ವ ಉದ್ಯೋಗವನ್ನ ಮಾಡ್ತಾ ಹೋದ್ರು. ಅದರಲ್ಲಿ ಕೂಡ ಅವರು ಸ್ವ ಉದ್ಯೋಗ ಮಾಡ್ತಾ ಇದ್ದಾಗ ಅವರು 1990ರಲ್ಲಿ ವ್ಯವಹಾರವನ್ನ ಪ್ರಾರಂಭಿಸಿದ್ರು, ಸ್ವಂತ ಉದ್ಯೋಗ. ಅವರು ಆಧ್ಯಾತ್ಮಿಕದಲ್ಲಿ ಅವರು ಪ್ರಯಾಣ ಮಾಡಿದ್ದು 1990ರಲ್ಲಿ. ಅಂದ್ರೆ SSY ಸಿದ್ಧ ಸಮಾಧಿ ಯೋಗ ಅಂತಂದು ಅವರು ಅಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ ಕೂಡ 2004ರಲ್ಲಿ ವೀರಾಂಜನೇಯ ದೇವಾಲಯ, ಎಲ್ಲಂದ್ರೆ ವೈಟ್ ಫೀಲ್ಡ್, ತಮ್ಗೆಲ್ಲರಿಗೂ ಗೊತ್ತು. ಮಹಾವತಾರ್ ಫೌಂಡೇಶನ್ ಗೆ ಅಲ್ಲಿ ಬಂದಾಗ ತಾವು ಹಾಲ್ಟ್ ಮಾಡ್ತೀರಿ. ಶ್ರೀರಾಮಧಾಮವನ್ನ ಪ್ರತಿಷ್ಠಾಪಿಸಿದವರು ಅವರೇ, ಎಚ್.ಎನ್. ಇವ್ರ ಸರ್. ನಂತರ ಅಧ್ಯಾತ್ಮದ ಬಗ್ಗೆ ಅವ್ರಿಗೆ ಒಲವು ಹೆಚ್ಚಾಯ್ತು. ಒಲವು ಹೆಚ್ಚಾದಂಗೆ ಅವ್ರು ಏನ್ ಮಾಡಿದ್ರು, ಮತ್ತೆ ಶ್ರೀರಾಮಧಾಮವನ್ನ ಏನು ನಿರ್ಮಾಣ ಮಾಡಿ ಅಲ್ಲಿ ಎಲ್ಲರಿಗೂ ಕೂಡ SSY ಯೋಗ ತರಬೇತಿಯನ್ನ ನೀಡ್ತಾ ಹೋದ್ರು. ಅದೇ ರೀತಿ ಸಿದ್ಧ ಸಮಾಧಿ ಯೋಗ ಕ್ಲಾಸ್ಗಳು ಅವರ ತರಬೇತಿ ಸಂಸ್ಥೆಯಲ್ಲಿ ನಡೀತಾ ಇದ್ವು. ಈಗ ಆ ರೀತಿ ನಡೀತಾ ಇದ್ದಾಗ 2009ರಲ್ಲಿ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರವರು ಆ ಒಂದು ಕಾರ್ಯಕ್ರಮಕ್ಕಾಗಿ ಅಲ್ಲಿ ಬಂದ್ರು. ಬಂದ ನಂತರ ಅವ್ರು ಏನ್ ಮಾಡಿದ್ರು, PSSM ಗೆ ಜಾಯಿನ್ ಆದ್ನಿ ಅಂತ ಹೇಳ್ತಾರೆ. PSSM ನಲ್ಲಿ ಜಾಯಿನ್ ಆದ ನಂತರ ಇನ್ನೂ ಅವರು ಆನಪಾನಸತಿ ಧ್ಯಾನದ ಬಗ್ಗೆ ಅವ್ರಿಗೆ ಅರ್ಥ ಆಯ್ತು. ಅದನ್ನೇ ಅವರು ಪಾಲನೆ ಮಾಡ್ತಾ ನಂತರ ಅವ್ರಿಗೆ ಪತ್ರಿಜಿಯವರು 2013ರಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಇಂಟರ್ನ್ಯಾಷನಲ್ ಟ್ರಸ್ಟ್ ಗಾಗಿ ಒಬ್ಬರ ಟ್ರಸ್ಟಿ ಅಂತ ಅವ್ರನ್ನ ಆಯ್ಕೆ ಮಾಡ್ತಾರೆ. ಒಬ್ಬರ ಟ್ರಸ್ಟಿಯಾಗಿ ಅವರು ಪಿರಮಿಡ್ ವ್ಯಾಲಿಗೆ ಹಾಕ್ತಾರೆ. ಅಲ್ಲಿ ಪ್ರತಿದಿನ ಮಾಡುವಂತ ಅನ್ನದಾನ ಸೇವೆಯ ಜವಾಬ್ದಾರಿಯನ್ನ ಪತ್ರಿಜಿಯವರು ಇವ್ರಿಗೆ ವಹಿಸ್ತಾರೆ ಅಂತ ಹೇಳಿದ್ದಾರೆ. ಈ ರೀತಿ ಅವ್ರದ್ದು ಒಂದು ಪರಿಚಯ, ಚಿಕ್ಕ ಪರಿಚಯ. ಅವರು ಮುಂದೆ ಪ್ರತಿನಿತ್ಯ ಧ್ಯಾನವನ್ನ ನಾವು ಮಾಧವ ಆಗ್ಬೇಕಾದ್ರೆ ಯಾವ ರೀತಿ ಇರ್ಬೇಕನ್ನೋದನ್ನ ಒಂದು ಅವರ ಸ್ವ ಅನುಭವದಲ್ಲಿ ಹೇಳಿದ್ದಾರೆ. ಪ್ರತಿನಿತ್ಯವೂ ಶ್ರದ್ಧೆ ಆಸಕ್ತಿಯಿಂದ ಧ್ಯಾನಾಭ್ಯಾಸ ಮಾಡಬೇಕು. ಅದರ ಜೊತೆಯಲ್ಲಿ ಸಸ್ಯಾಹಾರ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅಂದರೆ ಸತ್ಸಂಗ ಹಾಗೂ ಪಿರಮಿಡ್ ಶಕ್ತಿ ಬಳಕೆ, ಇವನ್ನೆಲ್ಲ ಮಾಡ್ಕೊಂಡು ನಾವು ಸಾಧನೆಯಿಂದ ಶಾರೀರಿಕ ಆರೋಗ್ಯವನ್ನು ಪಡೆದುಕೊಳ್ಬೇಕು ಮತ್ತು ಮಾನಸಿಕ ಪ್ರಶಾಂತತೆ, ಬುದ್ಧಿ ವಿಕಾಸ, ಆನಂದದ ಜೀವನ, ಆತ್ಮಜ್ಞಾನ ಇವುಗಳೆಲ್ಲ ಪಡೆದುಕೊಳ್ಬೇಕು ಅಂತ ಅವರು ತಮ್ಮ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀನಿ. ಸಾರಿ ಮೇಡಮ್, ಸಾರಿ ಎಲ್ಲಾರು. ಪರವಾಗಿಲ್ಲ. ಸತ್ಯ ಎನ್ನುವುದ್ರ ಬಗ್ಗೆ ಇವತ್ತು ನಾನು ಇಲ್ಲಿ ಧ್ಯಾನವನ್ನ ಹೇಳೋದ್ರೊಂದಿಗೆ ನಾನು ಅದನ್ನ ಧ್ಯಾನವನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಹಂಚಿಕೆ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಸತ್ಯ, ಸೃಷ್ಟಿಯಲ್ಲಿ ಸತ್ಯ ಅಸತ್ಯ ಎರಡೂ ಇದೆ. ಇವುಗಳ ಕುರಿತು ತಿಳಿದುಕೊಳ್ಳಬೇಕು. ಸತ್ಯವೆಂದರೆ ನಿತ್ಯವಾದದ್ದು ಮತ್ತು ಶಾಶ್ವತವಾದದ್ದು, ಯಾವಾಗಲೂ ಎಲ್ಲಾ ಕಾಲದಲ್ಲೂ ಇರುವಂತದ್ದು, ಬದಲಾಗದಿರುವುದು. ಅಂದರೆ ಕಾಲ ಬದಲಾದ ಯುಗಗಳು ಬದಲಾದ್ರೂ ಕೂಡ ಸತ್ಯ ಮಾತ್ರ ಆಗೋದಿಲ್ಲ. ಒಂದು ವಿಧವಾಗಿ ಸತ್ಯವೆಂದರೆ ನಿತ್ಯವಾದದ್ದು, ಶಾಶ್ವತವಾದದ್ದು, ಯಾವಾಗಲೂ ಎಲ್ಲ ಕಾಲದಲ್ಲೂ ಇರುವಂತದ್ದು ಹಾಗೂ ಬದಲಾಗದೇ ಇರುವುದು. ಅಂದರೆ ಕಾಲ ಬದಲಾದರೂ ಕೂಡ, ಯುಗಗಳು ಬದಲಾದ್ರೂ ಕೂಡ ಸತ್ಯ ಯಾವಾಗಲೂ ಬದಲಾಗೋದಿಲ್ಲ. ಒಂದು ವಿಧವಾಗಿ ಹೇಳ್ಬೇಕಂದ್ರೆ ಸತ್ಯ ನಿತ್ಯವಾಗಿರಬೇಕು, ಅಂದ್ರೆ ಶಾಶ್ವತವಾದದ್ದು ಆಗಿರ್ಬೇಕು, ಯಾವಾಗ್ಲೂ ಇರ್ಬೇಕು, ಬದಲಾಗದೇ ಇರಬೇಕು. ಇನ್ನೂ ಹೇಳ್ಬೇಕಂದ್ರೆ ಕಾಲ ಬದಲಾದರೂ, ಯುಗಗಳು ಸರಿದರೂ,
ಬದಲಾಗದೆ ಇರುವಂತದ್ದೇ ಸತ್ಯ ಅಂತ ಇಲ್ಲಿ ಅವ್ರು ತಿಳಿಸ್ತಾರೆ. ಇಂಥ ಲಕ್ಷಣಗಳು ಯಾವುದರಲ್ಲಿ ಇಲ್ಲದಿದ್ರೂ ಅದು ಅಸತ್ಯವೇ. ಇಂಥ ಲಕ್ಷಣಗಳು ಯಾವುದು ಒಂದು ಇದ್ರೂ ಕೂಡ ಅದು ಸತ್ಯವಲ್ಲ, ಅದು ಅಸತ್ಯ ಅಂತ ತಿಳಿಸ್ತಾರೆ. ಅದು ಒಬ್ಬನೇ. ಹಂಗಾದ್ರೆ ಇಂಥ ಲಕ್ಷಣಗಳನ್ನು ಹೊಂದಿದಂತವ್ರು ಒಬ್ಬರೇ ಅಂತಂದ್ರೆ ಯಾರು? ಅದು ಈಗ ಯಾಕಂದ್ರೆ ಶಾಶ್ವತ ಯಾವುದು ನಾವು ನೋಡ್ತಾ ಇಲ್ಲ. ಒಂದು ಹುಟ್ಟಿದ ಅವ್ರಿಗೆ ಸೃಷ್ಟಿ ಇದೆ ಅಂದ್ರೆ ಅವಕ್ಕೆ ಒಂದು ಜನನ ಇದೆ ಅಂದ್ರೆ ಮರಣ ಇದೆ, ಸೃಷ್ಟಿ ಇದೆ ಅಂದ್ರೆ ಅದಕ್ಕೆ ಒಂದು ನಾಶ ಇದೆ. ಈ ರೀತಿ ಯಾವುದು ಶಾಶ್ವತ ಅಲ್ಲ. ನಾವ್ ಎಷ್ಟೋ ಒಂದು ಬಿಲ್ಡಿಂಗ್ ನೋಡ್ತೇವೆ, ಅದಕ್ಕೆ 100 ವರ್ಷ ಆಯುಷ್ಯ ಇರ್ಬೋದು, 150 ವರ್ಷ ಆಗಿದ್ರು, ಆ ನಂತರ ಅದಕ್ಕೆ ಅದು ಸುಸ್ಥಿತಿಯಲ್ಲಿಲ್ಲ, ಅದನ್ನ ಕಟ್ಟಡ ತೆರವುಗೊಳಿಸ್ಬೇಕಂತಾರ. ಒಂದು ಮರ ಕೂಡ 150 ವರ್ಷ ಬಾಳಿದ್ರು ಮುಂದೆ ಅದ್ ಬೀಳುತ್ತೆ. ಅದೇ ರೀತಿ ನಾವ್ ಎಷ್ಟೊಂದು ಕಣ್ಣಿಗೆ ಕಾಣಿಸ್ತಂತ ವಸ್ತುಗಳನ್ನ ನೋಡ್ತೇವಿ, ಅವ್ ಯಾವುದು ಕೂಡ ಶಾಶ್ವತವಲ್ಲ. ಹಂಗಾದ್ರೆ ಅವ್ ಯಾವು ಸತ್ಯವಲ್ಲ ಅಂತ ಹೇಳ್ತಾರೆ. ಹಂಗಾರೆ ಸತ್ಯವಾದದ್ದು ಯಾವ್ದಂದ್ರೆ ಭಗವಂತ ಮಾತ್ರ ಸತ್ಯ. ಆತನನ್ನೇ ಆತ್ಮ ಸ್ವರೂಪ ಎನ್ನುತ್ತಾರೆ. ಭಗವಂತನೇ ಸತ್ಯ ಎಂದು ತಿಳಿದುಕೊಳ್ಳಬೇಕು. ಸೃಷ್ಟಿಯಲ್ಲಿ ಆತ್ಮದ ಹೊರತಾಗಿ ಎಲ್ಲವೂ ಅಸತ್ಯವೇ. ಹಾಗಾದ್ರೆ ನಾನು ಕೂಡ ಅಸತ್ಯ ಅಂತ ಇಲ್ಲಿ ಅರ್ಥ. ಆತ್ಮಪನ್ನ ನಾವು ತಿಳಿದುಕೊಂಡಾಗ ಮಾತ್ರ ಸತ್ಯ, ಉಳಿದಿದ್ದೆಲ್ಲ ಅಸತ್ಯ. ವೇದಗಳಲ್ಲಿ ಸತ್ಯಮೇವ ಜಯತಿ ಎಂದು ಹೇಳಲಾಗಿದೆ. ಅಂದರೆ ಸತ್ಯವೇ ಜಯಿಸುತ್ತದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ದರಿಂದ ಮಾನವನು ಯಾವುದರಲ್ಲಿ ವಿಜಯ ಸಾಧಿಸಬೇಕೆಂದರೂ, ಅಂದರೆ ಜಯವನ್ನು ಹೊಂದಬೇಕೆಂದರೂ ಸತ್ಯದಲ್ಲೇ ಜೀವಿಸಬೇಕಾಗುತ್ತದೆ. ಮಾನವರು ಜಯಿಸಬೇಕಾದದ್ದು ತುಂಬಾ ಇದೆ. ದುಃಖವನ್ನು ಜಯಿಸಬೇಕು, ಅಶಾಂತಿಯನ್ನು ಜಯಿಸಬೇಕು, ಬಾಧೆಗಳನ್ನ ಜಯಿಸಬೇಕು, ಕಷ್ಟಗಳನ್ನು ಜಯಿಸಬೇಕು, ಸಮಸ್ಯೆಗಳನ್ನ ಜಯಿಸಬೇಕು. ಇವೆಲ್ಲವೂ ಸತ್ಯವನ್ನು ಆಶ್ರಯಿಸಿದವರು, ಸತ್ಯವನ್ನು ಮಾತನಾಡುವವರು, ಸತ್ಯದಲ್ಲಿ ಜೀವಿಸುವವರೇ ಸಾಧಿಸಬಲ್ಲರು. ಇವನ್ನೆಲ್ಲರೂ ನಮ್ಗೆ ಪ್ರತಿನಿತ್ಯ ಇರುವಂತವು. ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ನೋವಾದ್ರೂ ಇರುತ್ತೆ, ಅಥವಾ ಒಂದು ಸಮಸ್ಯೆ ಆದ್ರೂ ಇರುತ್ತೆ, ಒಂದೇನಾದ್ರೂ ಒಂದು ಚಿಂತೆ ಆದ್ರೂ ಇರುತ್ತೆ, ಇಲ್ಲ ಅಥವಾ ಒಂದು ಕೋರಿಕೆ ಆದ್ರೂ ಇರುತ್ತೆ ನಮ್ದು. ಇಂಥವಕ್ಕೆ ಅದನ್ನೆಲ್ಲ ನಾವು ಮಾಡ್ಬೇಕಂದ್ರೆ ನಾವು ಸತ್ಯದಲ್ಲಿ ಇದ್ದಾಗ ಮಾತ್ರ ಇವನ್ನೆಲ್ಲ ನಾವು ಜಯಿಸಬಹುದು ಅಂತ ಇಲ್ಲಿ ತಿಳಿಸಿರ್ತಾರೆ. ಆ ಸತ್ಯವನ್ನು ಆಶ್ರಯಿಸಿದವರು ಅಸತ್ಯದಲ್ಲಿ ಜೀವಿಸಿದರು, ಅಸತ್ಯ ಮಾತನಾಡಿದ್ರು ಅವರಿಗೆ ಎಲ್ಲವೂ ಅಪಜಯಗಳೇ. ಅಂದರೆ ಅವರಿಗೆ ಕಷ್ಟಗಳು, ನಷ್ಟಗಳು, ದುಃಖಗಳು, ರೋಗಗಳು, ಅಶಾಂತಿ, ಬಾಧೆಗಳು ಎಲ್ಲವೂ ಇರುತ್ತವೆ ಎಂದು ತಿಳಿದುಕೊಳ್ಳಿ. ಹಾಗಾದ್ರೆ ಅಸತ್ಯ ಅಂದ್ರೇನು? ಈಗ ಸತ್ಯ ಅಂದ್ರೆ ತಿಳಿದುಕೊಂಡ್ವಿ. ಹಾಗಾದ್ರೆ ಅಸತ್ಯ ಎಂದರೆ ಯಾವುದಂದ್ರೆ, ಮೊದಲು ಸತ್ಯ ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕು. ಸತ್ಯ ಎಂದರೆ ಸಾಕ್ಷಾತ್ ಭಗವಂತ ಎಂದು ತಿಳಿದುಕೊಂಡಿದ್ದೇವೆ. ಆತನನ್ನು ಆತ್ಮ ಎಂದು ಹೇಳುತ್ತಾರೆ. ಆತ್ಮವೇ ಸತ್ಯ, ಭಗವಂತನೇ ಸತ್ಯ. ಆತನನ್ನು ಹಿಂದೂ ಮತದಲ್ಲಿ ಪರಬ್ರಹ್ಮ ಎಂದು, ಮುಸ್ಲಿಮರು ಅಲ್ಲಾ ಎಂದು, ಕ್ರಿಶ್ಚಿಯನ್ನರು ತಂದೆ ಎಂದು ಹೇಳುತ್ತಾರೆ. ಈ ಸತ್ಯದ ಬಗ್ಗೆ ಆದಿಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಎಂದು ಹೇಳಿದ್ದಾರೆ. ಅವರ ಹೇಳಿಕೆಯ ಅನುಸಾರ ಭಗವಂತನು ಒಬ್ಬನೇ ಶಾಶ್ವತವಾದವನು, ಉಳಿದೆಲ್ಲವೂ ಜಗತ್ತಿನಲ್ಲಿ ಅಶಾಶ್ವತವಾದದ್ದು, ಅಂದರೆ ಅದೃಶ್ಯವಾಗುವಂಥದ್ದು ಎಂದು ತಿಳಿದುಕೊಳ್ಳಬೇಕು. ಆದ್ದರಿಂದ ಆತ್ಮ ಹೊರತು ಎಲ್ಲವೂ ಅಸತ್ಯಗಳೇ ಎಂದು ಶಂಕರಾಚಾರ್ಯರು ಅವರ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅನ್ನೋದ್ರಲ್ಲಿ ಇದನ್ನ ಅರ್ಥವನ್ನ ತಿಳಿಸಿದ್ದಾರೆ. ಆದ್ದರಿಂದ ತಿಳಿಕೊಳ್ಳಬೇಕಾದ ವಿಷಯವೇನೆಂದರೆ, ಆತ್ಮ ಹೊರತು ಯಾವುದು ಆಶಯಿಸಿದರೂ ಅಸತ್ಯವನ್ನು ನಾವು ಆಶಯಿಸಿದಂತೆ. ಒಂದು ರೀತಿಯಲ್ಲಿ ಹೇಳ್ಬೇಕೆಂದ್ರೆ, ರೂಪ ಹೊಂದಿರುವ ಎಲ್ಲವೂ, ಈ ಕಣ್ಣಿಗೆ ಕಾಣಿಸುವುದೆಲ್ಲವೂ ಅಸತ್ಯಗಳೇ. ಇನ್ನು ಹೇಳಬೇಕಂದ್ರೆ ಸತ್ಯವು ಸೃಷ್ಟಿಸಲ್ಪಟ್ಟಿದೆ, ಅಂತ್ಯವಿಲ್ಲದ್ದು. ಅಂದರೆ ಸತ್ಯಕ್ಕೆ ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ, ಅದು ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತ ತಿಳಿಸ್ತಾರೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ದುಃಖ, ಅಶಾಂತಿ, ಬಾಧೆ, ಕಷ್ಟ ತಾಂಡವಾಡುತ್ತಿದೆ. ಇಡೀ ಪ್ರಪಂಚವನ್ನು ಗಮನಿಸಿದರೆ ಇದು ಅರ್ಥವಾಗುತ್ತದೆ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ವಿಧವಾಗಿ ದುಃಖವಿದೆ. ಯಾವ ಸಮಸ್ಯೆಯಿಂದ ಬಾಧೆ ಉಂಟಾದರೂ ಅದನ್ನು ದುಃಖ ಎಂದು ಹೇಳುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಮಾನವರಿಗೆ ಅನೇಕ ವಿಧವಾದ ಸಮಸ್ಯೆಗಳಿವೆ. ಅವನ್ನ ಕೆಲವು 7 ಸಮಸ್ಯೆಗಳನ್ನ ಅವರು ವಿಭಾಗಗಳಾಗಿ ಇಲ್ಲಿ ತಿಳಿಸಿದ್ದಾರೆ. ಯಾವ್ಯಾವುದಂದ್ರೆ, ಮೊದಲನೇದಾಗಿ ಆರೋಗ್ಯ ಸಮಸ್ಯೆಗಳು. ಇವು ಕೆಲವರಿಗೆ 100 ಸಮಸ್ಯೆಗಳಿವೆ, ಅಲ್ಲ ಕೆಲವರಿಗೆ 1000 ಸಮಸ್ಯೆಗಳಿದಾವ ಅಂತ ಹೇಳ್ತಾರೆ ಆರೋಗ್ಯದಲ್ಲಿ. ಇನ್ನು ಎರಡನೇದು ಆರ್ಥಿಕ ಸಮಸ್ಯೆಗಳು. ಇವು ಕೂಡ ಎಲ್ಲರಿಗೂ 100 ವಿಧದ ಸಮಸ್ಯೆಗಳು ಆರ್ಥಿಕವಾಗಿ ಇದಾವು. ನಂತರ ಕುಟುಂಬದ ಸಮಸ್ಯೆಗಳು, ಅಂದರೆ ಕುಟುಂಬದಲ್ಲಿರುವವರು ಹಾಗೂ ಬಂಧುಗಳ ಮಧ್ಯೆ ಇರುವಂತ ಸಮಸ್ಯೆಗಳು. ನಂತರ ಸಂಸಾರದ ಸಮಸ್ಯೆಗಳು, ಅಂದರೆ ಗಂಡ ಹೆಂಡತಿ ಮಧ್ಯೆ, ಅಥವಾ ನಮ್ಮ ಮಕ್ಕಳು ಅಥವಾ ಸೊಸೆಯಂದ್ರ ಬಂತೆ ಇರುವಂತ ಸಮಸ್ಯೆಗಳು.
ಆತರ ನೆರೆಹೊರೆಯ ಮಧ್ಯೆ ಇರುವ ಸಮಸ್ಯೆಗಳು ನೋಡಿ, ನಮ್ಮ ಕುಟುಂಬದಷ್ಟಲ್ಲ ಅಕ್ಕಪಕ್ಕದವ್ರ ಜೊತೆನೂ ಕೂಡ ನಾವು ಸಮಸ್ಯೆಗಳಲ್ಲಿ ಇದ್ದೇವೆ. ವೃದ್ಧಾಪ್ಯದ ಸಮಸ್ಯೆಗಳು ನೋಡಿ, ಇವೆಲ್ಲ ತೀರಿಸಿದಾಗ ನಂತರ ಕೊನೆ ಕಾಲದಲ್ಲಿ ಕೂಡ ವೃದ್ಧಾಪ್ಯದ ಸಮಸ್ಯೆಗಳು, ನಂತರ ಈ ರೀತಿ 6 ವಿಧವಾದ ಸಮಸ್ಯೆಗಳ ಬಗ್ಗೆ ಅವರು ತಿಳಿಸ್ತಾರೆ. ಮಾನವರು ಇಂಥ ಸಮಸ್ಯೆಗಳಿಂದ ಇಂಥ ತೊಂದರೆ ಅನುಭವಿಸಲು ಕಾರಣ ಎಲ್ಲರೂ ಅಸತ್ಯದಲ್ಲೇ ಜೀವಿಸುತ್ತಿರುವುದೇ ಆಗಿದೆ. ಅಸತ್ಯವನ್ನು ಆಶ್ರಯಿಸುತ್ತಿದ್ದಾರೆ, ಅಸತ್ಯದ ಮೇಲೆ ಹೆಚ್ಚಾಗಿ ಮೋಜು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಅಸತ್ಯವೇ ಸರಿಯಾದದ್ದು ಎಂದು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ, ಅಸತ್ಯವನ್ನೇ ಹಿಂಬಾಲಿಸುತ್ತಿದ್ದಾರೆ ಎಂದು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಅಸತ್ಯದ ಹಿಂದೆ ಹೋದ ಎಲ್ಲರೂ ಪಾಡು ಅಷ್ಟೇ. ಎಷ್ಟು ದೇವರನ್ನು ಆಶ್ರಯಿಸಿದರು, ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡಿದರು, ಎಷ್ಟು ಜನ ಗುರುಗಳನ್ನು, ಸ್ವಾಮೀಜಿಗಳನ್ನು, ಬಾಬಾಗಳನ್ನು ಆಶ್ರಯಿಸಿದರೂ ದುಃಖದಿಂದ ಹೊರಬರಲು ನಾವು ಸಾಧ್ಯವಿಲ್ಲ. ಲೋಕದ ಜನರು ಅಸತ್ಯವನ್ನು ಆಶ್ರಯಿಸುತ್ತಿದ್ದಾರೆ, ಅಂದರೆ ಅಸತ್ಯದ ವಿಗ್ರಹಗಳನ್ನು, ಫೋಟೋಗಳನ್ನು, ಪ್ರತಿಮೆಗಳನ್ನು ಆರಾಧಿಸುತ್ತಿದ್ದಾರೆ. ಅಸತ್ಯವೆಂದರೆ ಒಮ್ಮೆ ಇದ್ದು ಮತ್ತೊಮ್ಮೆ ಇಲ್ಲವಾಗುವುದು, ಬದಲಾಗುವುದು ಹಾಗೂ ಶಾಶ್ವತ ಅಲ್ಲದೆ ಇರುವುದು, ಅಶಾಶ್ವತವಾದದ್ದು ಅದು ಅಂತ ಹೇಳ್ತಾರೆ. ಒಂದು ವಿಧವಾಗಿ ಹೇಳಬೇಕೆಂದರೆ ವಿಗ್ರಹಗಳನ್ನು ಆರಾಧಿಸುವವರೆಲ್ಲರೂ ಅಸತ್ಯವನ್ನು ಆರಾಧಿಸುತ್ತಿರುವಂತೆ ಆಗಿದೆ. ಆದ್ದರಿಂದಲೇ ಚಿಕ್ಕಂದಿನಿಂದಲೂ ಪೂಜೆಗಳನ್ನು ಮಾಡುತ್ತಿದ್ದರೂ ದುಃಖದಲ್ಲಿ, ಅಂದರೆ ಸಮಸ್ಯೆಗಳಲ್ಲೇ ಇದ್ದಾರೆ. ಕಾರಣ ಅವರಿಗೆ ಆತ್ಮವೇ ಸತ್ಯ ಎನ್ನುವುದು ತಿಳಿದಿಲ್ಲ. ಜನರು ಪೂಜೆ ಮಾಡಿದರೆ ಮಾತ್ರ ಪುಣ್ಯ ಬರುತ್ತದೆ ಎಂದುಕೊಳ್ಳುತ್ತಾರೆ, ಆದರೆ ದೈವವನ್ನಲ್ಲದೆ, ಅಂದರೆ ಆತ್ಮವನ್ನು ಅಲ್ಲದೆ ಅಸತ್ಯವನ್ನು ಆರಾಧಿಸರೆ ಪುಣ್ಯ ಹೇಗೆ ಬರುತ್ತದೆ? ಇದನ್ನು ಎಷ್ಟು ಹೇಳಿದ್ರೂ ಅರ್ಥವಾಗುತ್ತಿಲ್ಲ ಅಂತವರು ತಮ್ಮ, ಅಂದ್ರೆ ಸತ್ಯದ ಬಗ್ಗೆ ಎಷ್ಟು ವಿವರವಾಗಿ ನಮಗೆ ಇದರಲ್ಲಿ ನೀಡ್ತಾರೆ. ಮತ್ತೆ ಪತ್ರಿಜಿ ಪಿರಮಿಡ್ ಧ್ಯಾನಿಗಳಿಗೆ 18 ಆದರ್ಶ ಸೂತ್ರಗಳಲ್ಲಿ ಅಸತ್ಯವಾದ ವಿಗ್ರಹಾರಾಧನೆ ಬೇಡ, ಸತ್ಯವಾದ ಆತ್ಮವನ್ನೇ ಆರಾಧಿಸಬೇಕು, ಅಂದ್ರೆ ವಿಗ್ರಹದ ಆರಾಧನೆಗೂ ಕೂಡ ಅವರು ಬೇಡ ಅಂತ ತಿಳಿಸಿರ್ತಾರೆ. ನಮ್ಮ ಸತ್ಯವಾದ ಆತ್ಮವನ್ನೇ ಆರಾಧಿಸಬೇಕು ಅಂತ 18 ಆದರ್ಶ ಸೂತ್ರಗಳಲ್ಲಿ ಅವರು ಒಂದು ತಿಳಿಸಿದ್ದಾರೆ. ಕಾರಣ ಸತ್ಯವೇ ಭಗವಂತ, ಆದ್ದರಿಂದ ಆತ್ಮವೆನ್ನುವ ಭಗವಂತನನ್ನೇ ಆಶ್ರಯಿಸಬೇಕು, ಧ್ಯಾನ ಮಾಡಬೇಕು ಎಂದು ಪತ್ರಿಜಿಯವರು ಹೇಳಿದ್ದಾರೆ. ಕಾರಣ ಭಗವಂತನೇ ಆತ್ಮವೆಂದು ಭಗವದ್ಗೀತೆಯಲ್ಲೂ ಕೂಡ 10ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಒಂದು ಶ್ಲೋಕದಲ್ಲಿ ತಿಳಿಸಿದ್ದೇನೆ. ಯಾವ್ದಂದ್ರೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಸ್ತ ಏವಚ. ಅಂದ್ರೆ ಇದರ ತಾತ್ಪರ್ಯ ಏನಂದ್ರೆ, ಓ ಅರ್ಜುನ, ಸರ್ವ ಪ್ರಾಣಿಗಳಲ್ಲಿ ಸ್ಥಿತವಾಗಿರುವ ಆತ್ಮನು ನಾನೇ ಆಗಿದ್ದೇನೆ, ಹಾಗೂ ಪ್ರಾಣಿಗಳ ಆದಿ ಮಧ್ಯಾಂತಗಳು ನಾನೇ ಆಗಿದ್ದೇನೆ. ಶ್ರೀ ಕೃಷ್ಣ ಭಗವಾನರು ಸ್ವಯಂ ಹೇಳಿದ ಈ ಶ್ಲೋಕದ ಅನುಸಾರ ವ್ಯಕ್ತಿಯ ಆತ್ಮವೇ ದೇವರೆಂದು, ಆತ ಸಮಸ್ತ ಪ್ರಾಣಿಗಳ ಶರೀರಗಳಲ್ಲಿ ಇದ್ದಾನೆ ಎಂದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಸತ್ಯವನ್ನೇ ಆರಾಧಿಸಬೇಕು, ಅಂದರೆ ಆತ್ಮವನ್ನು ಆರಾಧಿಸಬೇಕು, ಹಾಗೂ ಶರೀರದಲ್ಲಿರುವ ಆತ್ಮವನ್ನು ಆಶ್ರಯಿಸಬೇಕೆಂದರೆ ಶರೀರದ ಒಳಗೆ ಹೋಗಬೇಕು ಎಂದರೆ ಒಂದೇ ಮಾರ್ಗ. ಅದೇ ಪತ್ರಿಜಿಯವರು ಹೇಳಿದ ಶ್ವಾಸದ ಮೇಲೆ ಗಮನ, ಅದೇ ಧ್ಯಾನ. ಇದನ್ನ ಸತ್ಯವನ್ನು ನಾವು ತಿಳಿಬೇಕಂದ್ರೆ ನಾವು ಧ್ಯಾನಸ್ಥರಾಗಬೇಕು. ನಿನ್ನೆ ಹೇಳಿದ್ರು ಸರ್, ನಾಗರಾಜ್ ಸರ್ ಚೆನ್ನಾಗಿ ಹೇಳಿದ್ರು, ಶ್ವಾಸವೇ ನಮ್ಮ ಗುರು ಅಂತ. ಅದಕ್ಕಾಗಿ ನಾವು ಶ್ವಾಸವನ್ನ ಗಮನಿಸಬೇಕು ಅಂತ, ಅದೇ ನಮ್ಮ ಆತ್ಮ, ನನ್ನ ಸತ್ಯವನ್ನ ಅದು ತಿಳಿಸುತ್ತದೆ ಅಂತ ತಿಳಿಸ್ತಾರೆ. ಭಗವದ್ಗೀತೆಯಲ್ಲಿ ನಾನು ಆತ್ಮ ಎಂದು ಶ್ರೀ ಭಗವಾನ್ ಸ್ಪಷ್ಟವಾಗಿ ಹೇಳಿದ್ದಾನೆ ಅಲ್ಲವೇ? ಆದ್ದರಿಂದ ಅಸತ್ಯವನ್ನು ಬಿಟ್ಟು ಸತ್ಯವನ್ನು ತಿಳಿದುಕೊಂಡವನೇ ದೊಡ್ಡವನು ಅಷ್ಟೇ. ಅಲ್ಲದೆ ಪೂಜೆಗಳನ್ನು ಮಾಡುತ್ತಾ ಧ್ಯಾನ ಮಾಡುವವನು ಕೂಡ ದೊಡ್ಡವನಲ್ಲ. ನಾವು ಧ್ಯಾನ ಮಾಡಿದ್ರು, ಪೂಜೆಯನ್ನು ಮಾಡ್ತಾ ಹೋದ್ರು ಕೂಡ ನಾವು ಧ್ಯಾನಿಗಳು ಆತ್ಮವನ್ನ ಒಪ್ಪಿಲ್ಲ ಅಂತ ಅವರು ಈ ಅರ್ಥದಲ್ಲಿ ತಿಳಿಸ್ತಾರೆ. ಅವರು ಉನ್ನತ ಸ್ಥಿತಿಗೆ ಹೋಗೋದಿಲ್ಲ, ಕಾರಣ ಅವರು ಇನ್ನೂ ಅಸತ್ಯವನ್ನು ಬಿಟ್ಟಿಲ್ಲ, ಸತ್ಯವನ್ನು ನಂಬಿಲ್ಲ ಎಂದು ಅರ್ಥ. ಭಗವದ್ಗೀತೆಯಲ್ಲಿ ಸತ್ಯವನ್ನೇ ಆಶ್ರಯಿಸಿ ಎಂದು ಹೇಳಲಾಗಿದೆ. ಆದ್ದರಿಂದ ಯಾರು ಆತ್ಮವನ್ನು ಆಚರಿಸುತ್ತಾರೋ ಅವರು ಸಾಕ್ಷಾತ್ ಭಗವಂತನನ್ನೇ ಆಶ್ರಯಿಸಿದವರಾಗುತ್ತಾರೆ. ಅವರು ಭಗವಂತನನ್ನು ಹೊಂದುತ್ತಾರೆ, ದುಃಖದಿಂದ ಶಾಶ್ವತವಾಗಿ ಹೊರಬರುತ್ತಾರೆ. ಈ ವಿಷಯವೇ ಈ ಕೆಳಗಿನ ಶ್ಲೋಕಗಳಲ್ಲಿ ಹೇಳಲಾಗಿದೆ. ಮತ್ತು 2 ಶ್ಲೋಕವನ್ನ ಇವರು ಅಂದ್ರೆ ತಿಳಿಸ್ತಾರೆ. ಏತಕ್ಷರಂ ಅನಿರ್ದೇಶಂ ವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಹ್ನಂತಂ ಚ ಕೂಟಸ್ಥಮಚಲಂ ಧ್ರುವಂ.
ಅಂದ್ರೆ ಯಾರು ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಎಲ್ಲೆಡೆಯಲ್ಲಿಯೂ ಸಮಭಾವುಕರುಳ್ಳವರಾಗಿ ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಬಯಸುವ ಆಸಕ್ತಿಯುಳ್ಳವರಾಗಿ ನಿರ್ದೇಶಿಸಲು ಇಂದ್ರಿಯಗಳಿಗೆ ಗೋಚರವಾಗದಿರುವ ಇಂತಹದನ್ನು ಊಹಿಸಲು ಸಾಧ್ಯವಾಗದಿರುವ ನಿರ್ವಿಕಾರವಾದದ್ದು, ಚಂಚಲವಾದದ್ದು, ನಿತ್ಯವಾದದ್ದು, ಎಲ್ಲ ಕಡೆಗೂ ವ್ಯಾಪಿಸಿರುವ ಅಕ್ಷರ ಪರಬ್ರಹ್ಮನನ್ನು ಅಂದರೆ ಆತ್ಮನನ್ನು ಯಾರು ಧ್ಯಾನಿಸುತ್ತಿದ್ದಾರೋ ಅವರು ನನ್ನನ್ನು ಹೊಂದುತ್ತಾರೆ ಅಂತ ಕೃಷ್ಣ ಪರಮಾತ್ಮನು ಕೂಡ ಅಲ್ಲಿ ತಿಳಿಸ್ತಾರೆ. ಅಂದ್ರೆ ನಾವು ನಮ್ಮ ಆತ್ಮವನ್ನು ಮಾತ್ರ ಬಯಸ್ಬೇಕು, ಆತ್ಮಕ್ಕೆ ಮಾತ್ರ ನಾವು ಧ್ಯಾನವನ್ನ ಮಾಡಿ ಆತ್ಮ ಪದಾರ್ಥಗಳಾಗಿ ನಾವು ಪ್ರತಿಯೊಂದು ಶರೀರದಲ್ಲಿ ಕೂಡ ಆತ್ಮವಿದೆ ಅಂತ ತಿಳಿದುಕೊಂಡಾಗ ಮಾತ್ರ ನನ್ನನ್ನು ನೀವು ಹೊಂದುತ್ತೀರಿ ಅಂತ ಅಂದ್ರೆ ಭಗವಂತನೇ ನಾವು ಆಗ್ತೀವಂತ ಅವರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ. ಶ್ರೀಕೃಷ್ಣ ಹೇಳಿದಂತೆ ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದರೆ ಮೊದಲು ಕಣ್ಣು ಮುಚ್ಚಬೇಕು, ಕೈಗಳನ್ನು ಪರಸ್ಪರ ಜೋಡಿಸಿಕೊಳ್ಳಬೇಕು, ಕಾಲುಗಳನ್ನು ಮಡಿಚಿಕೊಳ್ಳಬೇಕು, ಆಲೋಚನೆಗಳು ಬಂದರೆ ಮಧ್ಯದಲ್ಲೇ ಕಟ್ ಮಾಡಿ ಶ್ವಾಸವನ್ನು ಗಮನಿಸಬೇಕು. ಸ್ವಲ್ಪ ಹೊತ್ತಿಗೆ ಆಲೋಚನೆಗಳು ಕೂಡ ಕಡಿಮೆ ಆಗುತ್ತದೆ, ಆಗ ಮನಸ್ಸು ಕೆಲಸ ಮಾಡುವುದಿಲ್ಲ. ಆಗ ಅವರು ಶ್ರೀಕೃಷ್ಣನು ಹೇಳಿದಂತೆ ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡವರಾಗುತ್ತಾರೆ. ಈ ರೀತಿ ನಾವು ಪ್ರತಿದಿನ ಧ್ಯಾನದಲ್ಲಿ ಮಾಡುವಾಗ ಇದನ್ನೇ ಪತ್ರಿಜಿಯವರು ನಮಗೆ ತಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಹೋಗುವ ಪೂರ್ವದಲ್ಲಿ ನಿರ್ದೇಶನಗಳನ್ನ ಎಲ್ಲ ಮಾಸ್ಟರ್ ಕೊಡೋದನ್ನು ನಾವು ಕಂಡುಕೊಂಡಿದ್ದೇವೆ. ಶ್ರೀಕೃಷ್ಣನು ಇನ್ನೂ ಏನು ಹೇಳಿದ್ದಾನೆಂದರೆ ಸೃಷ್ಟಿಯಲ್ಲಿ ಎಲ್ಲರ ಬಗ್ಗೆ ಸಮಭಾವ ಹೊಂದಿರಬೇಕು, ಎಲ್ಲರೂ ಒಂದೇ ಎನ್ನುವ ತತ್ವ ಇರಬೇಕು. ಮಾನವರೊಂದಿಗೆ ಇತರ ಪ್ರಾಣಿ ಕೋಟಿಗಳು ಕೂಡ ಒಂದೇ, ಬೇರೆ ಬೇರೆ ಅಲ್ಲ, ಈ ಭಾವವನ್ನು ಹೊಂದಿರಬೇಕು. ಸಮಸ್ತ ಪ್ರಾಣಿಗಳಿಗೆ ಒಳಿತನ್ನು ಮಾಡುವ ಆಸಕ್ತಿ ಇರಬೇಕು. ಅಂದರೆ ಎಲ್ಲ ವಿಧವಾದ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳನ್ನು ಹಿಂಸಿಸದೆ ಅವುಗಳನ್ನು ಕೊಲ್ಲದೆ ರಕ್ಷಿಸಬೇಕು ಎಂದು ಹೇಳುತ್ತಾರೆ. ಹಾಗೆ ಜೀವಿಸುತ್ತಾ ಮಾನವ ಇಂದ್ರಿಯಗಳಿಗೆ ಕಾಣಿಸದ, ಮಾನವನು ಊಹಿಸಲಾರದಂತ, ಆಕಾರವಿಲ್ಲದ ಮತ್ತು ನಿತ್ಯವಾದ ಅಂದರೆ ಯಾವಾಗಲೂ ಇರುವ, ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವ, ಸಮಸ್ತ ಸೃಷ್ಟಿಯಲ್ಲಿ ವ್ಯಾಪಿಸಿರುವಂತ ಅಕ್ಷರ ಪರಬ್ರಹ್ಮ ಅಂದರೆ ನಾಶವಿಲ್ಲದ ಅಥವಾ ಕಾಣದ ಎಲ್ಲಕ್ಕಿಂತಲೂ ಉನ್ನತವಾದಂತ ಭಗವಂತನನ್ನು ಅಂದರೆ ಆತ್ಮವನ್ನು ಯಾರು ಧ್ಯಾನಿಸುತ್ತಾರೋ ಅವರು ನನ್ನನ್ನು ಹೊಂದುತ್ತಾರೆ ಎಂದು ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ತಿಳಿಸಿರ್ತಾರೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ ಭಗವಂತನನ್ನು ಅಂದರೆ ಸತ್ಯವನ್ನು ಹೊಂದುವುದು ಅಷ್ಟು ಸುಲಭವಾದ ಸಾಮಾನ್ಯವಾದ ವಿಷಯವಲ್ಲ. ಆದರೆ ಧ್ಯಾನ ಮಾಡಿದರೆ ಅದು ಸಾಧ್ಯವಾಗುತ್ತದೆ. ಅಂತವರು ಸಮಸ್ತ ದುಃಖಗಳಿಂದ ಶಾಶ್ವತವಾಗಿ ಹೊರಬರುತ್ತಾರೆ. ಅದಕ್ಕೆ ಪತ್ರಿಜಿಯವರು ಸತ್ಯಾರಾಧನೆ ಮಾಡಬೇಕು ಎಂದಿದ್ದಾರೆ. ಹಾಗೆ ಸತ್ಯ ಸಾಯಿಬಾಬಾ ಪಂಚಶೀಲಗಳನ್ನು ಬೋಧಿಸಿದ್ದಾರೆ. ಅದೇ ಸತ್ಯ, ಧರ್ಮ, ಹಿಂಸೆ, ಪ್ರೇಮ ಮತ್ತು ಶಾಂತಿ. ಇದನ್ನು ಕೂಡ ಸತ್ಯ ಸಾಯಿಬಾಬಾ ಅವರು ಬೋಧಿಸಿದ್ದಾರೆ. ಅವರು ಪ್ರಪ್ರಥಮವಾಗಿ ಸತ್ಯದ ಕುರಿತಾಗಿಯೇ ಹೇಳಿದ್ದಾರೆ. ಅಂದ್ರೆ ಅವರ ಪಂಚಶೀಲಗಳಲ್ಲಿ ಮೊದಲನೇ ಸತ್ಯಕ್ಕಾಗಿ ಅವರು ಬೆಲೆ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಸತ್ಯವನ್ನು ಹಿಂದೂ ಧರ್ಮದಲ್ಲಿ ಪರಮಾತ್ಮ, ಪರಬ್ರಹ್ಮ, ಭಗವಂತ, ಸೃಷ್ಟಿಕರ್ತ, ವಿಶ್ವಾತ್ಮ, ಪರಮೇಶ್ವರ, ಲಲಿತಾದೇವಿ, ಆದಿಶಕ್ತಿ ಹೀಗೆ ಅನೇಕ ಹೆಸರುಗಳಿಂದ ನಾವು ವಿಧ ವಿಧವಾಗಿ ಕರೆಯುತ್ತಾರೆ. ಮುಸ್ಲಿಮರು ಅಲ್ಲಾ ಎನ್ನುತ್ತಾರೆ, ಕ್ರಿಶ್ಚಿಯನ್ನರು ತಂದೆ ಎನ್ನುತ್ತಾರೆ. ಪತ್ರಿಜಿಯವರು ಕೂಡ ಅಂತ ಸತ್ಯವನ್ನು ಆಶ್ರಯಿಸಲು ಹೇಳುತ್ತಿದ್ದಾರೆ, ಸತ್ಯವನ್ನು ಆರಾಧಿಸಲು ಹೇಳಿದ್ದಾರೆ. ಅವರು 18 ಆದರ್ಶ ಸೂತ್ರಗಳಲ್ಲಿ 14ನೆಯ ಸೂತ್ರ ವಿಗ್ರಹಾರಾಧನೆ ಬೇಡ, ಸತ್ಯಾರಾಧನೆಯನ್ನ ಮಾಡಬೇಕು ಎಂದು ಹೇಳಿದ್ದಾರೆ. ಅಂತ ಸತ್ಯ ಯಾರಿಗೆ ಅರ್ಥವಾಗುತ್ತದೆ ಎಂದರೆ ಸತ್ಯವನ್ನು ಆಶ್ರಯಿಸಿದವರಿಗೆ ಹೊರತು ಸತ್ಯವನ್ನು ಆಶ್ರಯಿಸದೇ ಇರುವುದರಿಗೆ ಅರ್ಥವಾಗುವುದಿಲ್ಲ. ವೇದಗಳಲ್ಲಿ ಸತ್ಯಮೇವ ಜಯತಿ ಎಂದು ಹೇಳಲಾಗಿದೆ. ಅಂದರೆ ಸತ್ಯವೇ ಜಯಿಸುತ್ತದೆ. ನೀವು ಸತ್ಯವನ್ನು ಆಶ್ರಯಿಸಿದರೆ, ಸತ್ಯದಲ್ಲಿಯೇ ಜೀವಿಸಿದರೆ ಜೀವನದ ಎಲ್ಲಾ ವಿಷಯಗಳಲ್ಲಿ ಜಯವನ್ನು ಹೊಂದುವಿರಿ. ಹಾಗಾದರೆ ಜೀವನದಲ್ಲಿ ಯಾರು ವಿಜಯ ಸಾಧಿಸಿದಂತೆ ಎಂದರೆ ಯಾರು ದುಃಖದಿಂದ ಶಾಶ್ವತವಾಗಿ ಹೊರಬರುತ್ತಾರೋ ಅವರೇ ವಿಜಯ ಹೊಂದಿದಂತೆ. ಅದನ್ನೇ ದೊಡ್ಡವರು ಮೋಕ್ಷ ಎಂದು ಹೇಳುತ್ತಾರೆ. ಮೋಕ್ಷ ಎನ್ನುವುದು ಸತ್ಯವನ್ನು ಆಶ್ರಯಿಸುವುದರಿಂದ ಬರುತ್ತದೆ. ನಾವು ಮೋಕ್ಷ ಹೊಂದಬೇಕಂದ್ರೆ ನಾವು ಸತ್ಯದಲ್ಲೇ ಇರ್ಬೇಕಂತ. ಮೋಕ್ಷ ಹೊಂದಬೇಕಂದ್ರೆ ಬರೀ ಧ್ಯಾನ ಅಂದ್ರೆ ಧ್ಯಾನವನ್ನು ಮಾಡುವುದಷ್ಟೇ ಅಲ್ಲ, ನಮ್ಮ ಪ್ರತಿಯೊಂದು ಕ್ರಿಯೆಗಳು ಕೂಡ ಸತ್ಯವಾಗಿರ್ಬೇಕಂತ ತಿಳಿಸ್ತಾ ಯಾವ ರೀತಿ ನಾವು ಸತ್ಯವನ್ನು ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಮಗೆ ಸೂಚನೆ ನೀಡಿದ್ದಾರೆ. ಸೃಷ್ಟಿಯಲ್ಲಿ ವೃಕ್ಷ ಜಾತಿ ಇದೆ, ಕ್ರಿಮಿ ಕೀಟ ಸರ್ಪ ಜಾತಿ, ಪಕ್ಷಿ ಜಾತಿ, ಮಾನವ ಜಾತಿ, ಪ್ರಾಣಿ ಜಾತಿ, ಸೂರ್ಯ, ಚಂದ್ರ, ನವಗ್ರಹಗಳು ಹೀಗೆ ನೋಡಿದ್ರೆ ಎಷ್ಟೋ ಇವೆ.
ಇವುಗಳಲ್ಲಿ ಯಾವುದಕ್ಕಾದರೂ ಆತ್ಮಕ್ಕೆ ಅಂದರೆ ಸತ್ಯಕ್ಕಿರುವ ಲಕ್ಷಣಗಳು ಇರುವುದೇ ಇಲ್ಲ ಎಂದು ತಿಳಿಯುತ್ತದೆ. ಕಾರಣ ಸೃಷ್ಟಿಸಲ್ಪಟ್ಟಿರುವುದೆಲ್ಲವೂ ಅದೃಶ್ಯವಾಗುವುದು. ಅಂದ್ರೆ ಯಾವುದು ಸೃಷ್ಟಿಯಾಗಿದೆ ಅದಕ್ಕೆ ಒಂದಿಲ್ಲ ಒಂದು ದಿವಸ ಅದು ನಾಶವಾಗುತ್ತದೆ ಅಂತ ತಿಳಿಸ್ತಾರೆ, ಅಂತ್ಯವಾಗುತ್ತದೆ ಅಂತ. ಆದ್ದರಿಂದ ಸೃಷ್ಟಿಸಿರುವುದು ಯಾವುದೂ ಸತ್ಯವಲ್ಲ ಎಂದು ತಿಳಿಯುತ್ತದೆ. ಕಾರಣ ಅವು ಅಂತ್ಯವಾಗುವುದು, ಅದೃಶ್ಯವಾಗುವುದು. ಆದ್ದರಿಂದ ಸೃಷ್ಟಿಸಿದಿರುವುದೇ ಸತ್ಯ, ಅಂತ್ಯವಾಗದಿರುವುದೇ ಸತ್ಯ. ಅದೇ ಭಗವಂತ, ಆತನೇ ಭಗವಂತ ಪರಬ್ರಹ್ಮ, ಆತನನ್ನೇ ಆತ್ಮ ಎಂದು ಹೇಳುತ್ತಾರೆ. ಪತ್ರಿಜಿಯವರು ಒಂದು ಸಂದರ್ಭದಲ್ಲಿ ಏನು ಹೇಳಿದ್ದಾರೆಂದರೆ, ಪ್ರತಿಯೊಬ್ಬರೂ ನಾರಾಯಣರಾಗಬೇಕು, ಅಂಥವರಿಗೆ ಲಕ್ಷ್ಮೀದೇವಿ ಅನುಗ್ರಹ ಉಂಟಾಗುತ್ತದೆ ಎನ್ನುತ್ತಾರೆ. ಅಂದರೆ ಭೋಗ ಹೊಂದುತ್ತಾರೆ, ಸುಖವಾಗಿ ಜೀವಿಸುತ್ತಾರೆ ಎಂದು ಹೇಳಿದ್ದಾರೆ. ನಾರಾಯಣನಾಗಬೇಕು ಎಂದರೆ ಆತ್ಮವನ್ನು, ಸತ್ಯವನ್ನು ಆಶ್ರಯಿಸಬೇಕು, ಅಂದರೆ ಧ್ಯಾನ ಮಾಡಬೇಕು ಎಂದು ಅವರು ಕೂಡ ತಿಳಿಸ್ತಾರೆ. ಕೊನೆಯದಾಗಿ ನಾವು ಯಾವುದೇ ಒಂದು ಸ್ವಾಧ್ಯಾಯ ಮಾಡಿದವು ಕೂಡ ಧ್ಯಾನಕ್ಕೆ ಅವರು ತಮ್ಮ ಪ್ರಾಶಸ್ತ್ಯವನ್ನ ಕೊಡ್ತಾ ಇರೋದು. ನಮ್ಮ ಶ್ವಾಸವೇ ಗುರು ಅನ್ನೋದನ್ನ ತಿಳಿಸ್ತಾ ಬಂದಿದ್ದಾರೆ. ಈ ರೀತಿ ಸತ್ಯದ ಬಗ್ಗೆ ನಾವು ತಿಳಿದುಕೊಂಡಿವಿ. ಸತ್ಯ ಯಾವ ರೀತಿ ಇರುತ್ತದೆ ಅಂತ ಅನ್ನೋದು, ಅದು ಸತ್ಯ ಏನು ಅಷ್ಟು ಸುಲಭವಲ್ಲ. ನಾವು ಸತ್ಯವನ್ನ ಗೆಲ್ಬೇಕು, ಸತ್ಯವಾಗಿ ಇಡ್ಬೇಕಂದ್ರೆ ಅದು ಸುಲಭವಲ್ಲ ಅಂತ ತಿಳಿಸಿದ್ರು. ಈಗ 2ನೇ ಅಧ್ಯಾಯದಲ್ಲಿ ಸತ್ಯ ಎಂದರೆ ದೈವದ ಲಕ್ಷಣಗಳು, ಅಂದ್ರೆ ದೈವದ ಲಕ್ಷಣಗಳು, ಸತ್ಯ ಅಂದ್ರೆ ಯಾವುದು ಅನ್ನೋದನ್ನವರು ತುಂಬಾ ವಿಶೇಷವಾಗಿ ಅಂದ್ರೆ ಆಳವಾಗಿ ತಿಳಿಸಿದ್ದಾರೆ. 62 ಗುಣ ಲಕ್ಷಣಗಳನ್ನ ಅವ್ರು ತಿಳಿಸಿದ್ದಾರೆ. ಸತ್ಯ ಅಂದ್ರೆ ಸರ್ವವ್ಯಾಪಿ, ಮೊದಲನೇದಾಗಿ ಸಕಲ ಚರಾಚರ ಸೃಷ್ಟಿಯಲ್ಲೆಲ್ಲ ವ್ಯಾಪಿಸಿರುವವನು. 2ನೇದ್ದು ಸ್ಥಾನ ವಿಶೇಷ ಇಲ್ಲದವನು, ಅಂದ್ರೆ ಒಂದೇ ಕಡೆ ಇರುವವನಲ್ಲ. ಸರ್ವಂತರ್ಯಾಮಿ, ಸರ್ವ ಜೀವಿಗಳಲ್ಲಿ ಅಂತರ್ಯಾಮಿಯಾಗಿ ಇರುವವನು. ಮತ್ತೆ ನಿರಾಕಾರನು, ಆಕಾರ ಇಲ್ಲದವನು. ಅವ್ಯಕ್ತನು, ವ್ಯಕ್ತವಾಗದವನು, ಕಾಣದೇ ಇರುವವನು. ನಾಮರಹಿತನು, ಹೆಸರು ಇಲ್ಲದವನು. ರೂಪರಹಿತನು, ರೂಪವೂ ಇಲ್ಲದವನು. ವಿದೇಹನು ಅಂದ್ರೆ ದೇಹ ಇಲ್ಲದವನು, ಕೈ ಕಾಲುಗಳು ಇಲ್ಲದವನು, ವಸ್ತ್ರಭೂಷಣಗಳು ಇಲ್ಲದವನು. ಶ್ರವಣಹೀನನು, ಅಂದ್ರೆ ಅವನಿಗೆ ಕಿವಿಗಳು ಕೂಡ ಇರುವುದಿಲ್ಲ, ನೇತ್ರಗಳು ಇರುವುದಿಲ್ಲ, ಗೋತ್ರವಿಲ್ಲದವನು ಅಂತ ತಿಳಿಸ್ತಾರೆ. ಸ್ವಯಂ ಸಿದ್ಧನು, ಅಂದ್ರೆ ಬಾಲ್ಯ ಯೌವನ ವಾದ್ಯಗಳು ಇವ್ಯಾವುದು ಸಂಬಂಧವಿಲ್ಲ. ಆತ್ಮ ಅಂದ್ರೆ ಇದು ಸತ್ಯ ಅಂದ್ರೆ ನಾ ಆತ್ಮ ಅಂತ ತಿಳಿದುಕೊಳ್ಬೇಕಿಲ್ಲಿ. ನಮಗೆ ಯಾವುದೇ ವಯಸ್ಸು ಇಲ್ಲ. ದರ್ಶಿಸಲಾರದವನು, ಭೌತಿಕವಾದ ಕಣ್ಣುಗಳೊಂದಿಗೆ ನೋಡಲಾರದವನು. ಇಂದ್ರಿಯಾತೀತನು, ಅಂದ್ರೆ ಇಂದ್ರಿಯಗಳಿಗೆ ಅತೀತನಾದವನು. ಮಾನವ ಇಂದ್ರಿಯಗಳೊಂದಿಗೆ ತಿಳಿದುಕೊಳ್ಳಲಾರದವನು, ಅಂದ್ರೆ ಜ್ಞಾನೇಂದ್ರಿಯಗಳೊಂದಿಗೆ ಆಗಲಿ, ಕರ್ಮೇಂದ್ರಿಯಗಳೊಂದಿಗೆ ಆಗಲಿ, ಕೊನೆಗೆ ಮನಸ್ಸಿನೊಂದಿಗೆ ಆಗಲಿ ಅವನು ತಿಳಿದುಕೊಳ್ಳುವುದಿಲ್ಲ. ಅಪ್ರಮೇಯನು, ಅಂದ್ರೆ ಉಪಮಾನಗಳ ಮೂಲಕ ತಿಳಿಸಲು ಸಾಧ್ಯವಿಲ್ಲದವನು. ನಿರ್ಗುಣನು, ಅಂದ್ರೆ ಗುಣರಹಿತನು, ಯಾವುದೇ ಗುಣ ಇಲ್ಲ ಅವನಿಗೆ. ಅಂದ್ರೆ ವರ್ಣಹೀನನು, ಅಂದ್ರೆ ವರ್ಣ ಅಂದ್ರೆ ಇಲ್ಲಿ ಕುಲ, ಯಾವುದೇ ಕುಲ ಗೋತ್ರ ಇಲ್ಲದವನು. ಲಿಂಗ ವಚನ ವಿಭಕ್ತಿ ಇಲ್ಲದವನು. ನಿರ್ಮಲನು, ಪರಿಶುದ್ಧ ಮಲಿನವಿಲ್ಲದವನು. ಮತ್ತೆ ಅವ್ಯಯನು, ಅವ್ಯಯ ಅಂದ್ರೆ ಕ್ಷೀಣಿಸಿದವನು, ಅಂದ್ರೆ ವ್ಯಯ ಅಂದ್ರೆ ಖರ್ಚಾಗ್ತಾ ಇಲ್ಲ. ಅವ್ನು ಯಾವಾಗ ಹುಟ್ಟಿದಾಗ ಅಂದ್ರೆ ಅವನಿಗೆ ಜನನ ಇಲ್ಲ ಅಂದಾಗ ಮರಣನೂ ಇಲ್ಲ, ಅದೇ ಪರಿಸ್ಥಿತಿಯಲ್ಲಿ ಇದ್ದಾನೆ ಅವನು. ಕ್ಷೀಣಿಸಿದವನು, ನಾಶವಾಗದೆ ಇರುವನು. ಅವಿನಾಶಿ ಅಂದ್ರೆ ನಾಶವಿಲ್ಲದವನು, ಹುಟ್ಟು ಸಾವುಗಳು ಇಲ್ಲದವನು. ಅನಂತನು, ಅಪರಿಮಿತನು. ಷಡ್ಡೂರ್ಮ ರಹಿತನು, ಅಂದ್ರೆ ಷಡೂರ್ಮ ಅಂದ್ರೆ 6 ಅಂದ್ರೆ ಷಟ್ ಅಂದ್ರೆ 6 ಧರ್ಮಗಳನ್ನು ಹೊಂದಿದವನು. ಅಂದ್ರೆ ಜನನ ಮರಣ ಇದು ಶರೀರಕ್ಕೆ ಬಂದಂಥದ್ದು ಶರೀರ ಧರ್ಮ. ಹಸಿವು ನೀರಡಿಕೆ ಇದು ಪ್ರಾಣ ಧರ್ಮ ಅಂತ ಹೇಳ್ತಾರೆ. ಶೋಕ ಮೋಹ ಇವು ಮನೋಧರ್ಮ. ಶರೀರ ಧರ್ಮ, ಪ್ರಾಣ ಧರ್ಮ ಮತ್ತು ಮನೋಧರ್ಮದ ಅವನ ಯಾವುದು ಇಲ್ಲದೆ ಇರುವವನು. ರಾಗ ದ್ವೇಷಗಳು ಇಲ್ಲದವನು. ಜಗನ್ನಾಟಕ ಸೂತ್ರಧಾರ. ನಿಶ್ಚಲನು, ಸಾಕ್ಷೀಭೂತನು, ಅಂದ್ರೆ ಎಲ್ಲದಕ್ಕೂ ಸಾಕ್ಷಿಯಾದವನು. ನಾವು ಯಾರೂ ನೋಡುದಿಲ್ಲ ಅಂದ್ರೆ ನಮ್ಮ ಕರ್ಮಗಳನ್ನ ನಾವೇನ್ ಮಾಡ್ತೇವೆ ಅನ್ನೋದನ್ನ ಸಾಕ್ಷಿ ರೂಪವಾಗಿ ಅವನು ನೋಡ್ತಾ ಇರ್ತಾನೆ ಅಂತ ತಿಳಿಸ್ತಾರೆ. ಪರಿಪೂರ್ಣನು, ಕಾಲಾತೀತನು, ಅಖಂಡನು, ಮತ್ತೆ ಅಕ್ಷರನು, ಅಂದ್ರೆ ನಾಶವಿಲ್ಲದವನು. ಸ್ವಯಂ ಪ್ರಕಾಶನು, ನೋಡಿ ಇದು ಸ್ವಯಂ ಪ್ರಕಾಶ ಅಂದ್ರೆ ಒಬ್ಬರಿಂದ ಪ್ರಕಾಶಿಸದೆ ಸ್ವಯಂ ಪ್ರಕಾಶ ಮಾಡುವನು. ಅಂದ್ರೆ ಅವನ ಉದ್ಧಾರಕ್ಕೆ ಅವನೇ ಪ್ರಕಾಶ ಮಾಡುವುದನ್ನು, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇರುವವನು. ಇಚ್ಛೆ ಇಲ್ಲದವನು, ಅಂದ್ರೆ ಕೋರಿಕೆಗಳು ಇಲ್ಲದವನು. ಕ್ರಿಯಾಹೀನನು, ಕರ್ಮಗಳನ್ನ ಮಾಡದೇ ಇರುವವನು. ನಿಷ್ಕ್ರಿಯನು, ಉಪಾಧಿಹೀನ, ಅಕಲ್ಪಿತನು. ಮತ್ತೆ ಸ್ವಯಂಭೂ, ಅಂದ್ರೆ ಯಾರಿಂದಲೂ ಸೃಷ್ಟಿಸಲ್ಪಡದವನು, ತನಗೆ ತಾನೇ ಇರುವವನು, ಯಾರಿಂದಲೂ ಪ್ರಾಣ ಪ್ರತಿಷ್ಠೆ ಮಾಡಿಕೊಳ್ಳಿಸದವನು. ಆದಿ ಮತ್ತು ಮಧ್ಯ ರಹಿತನು, ಆದ್ರೆ
ಆದಿ ಅಂದ್ರೆ ಮೊದಲು, ಮಧ್ಯ ಮತ್ತು ಕೊನೆ ಇಲ್ಲದವನು. ಅಣು ಅಣುವು ವ್ಯಾಪಿಸಿ ಇರುವವನು. ಸಕಲ ಚರಾಚರ ರೂಪನು. ಅಭೋಕ್ತ ಅಂದ್ರೆ ಭೋಗಿಸುತ್ತಾ ಇದ್ದರೂ ಭೋಗಿಸದವನು. ಪಕ್ಷಪಾತ ರಹಿತನು. ಯಾವ ಪಕ್ಷ ವಹಿಸದನು ಅಂದ್ರೆ ಯಾರಿಗೂ ಪಕ್ಷಪಾತ ಮಾಡೋದಿಲ್ಲ. ಒಬ್ಬರನ್ನು ಹೆಚ್ಚು ಮತ್ತೊಬ್ಬರನ್ನು ಕಡಿಮೆ ಎಂದು ನೋಡೋದಿಲ್ಲ. ಅದ್ವೈತನು ಅಂದ್ರೆ ದ್ವೈತವಲ್ಲದವನು ಅಂದ್ರೆ ಎರಡಾಗಿ ಇಲ್ಲದವನು, ಒಂದಾಗೇ ಇರುವವನು. ಈ ರೀತಿ ಒಟ್ಟು 63 ಲಕ್ಷಣಗಳನ್ನ ಅವರು ತಿಳಿಸ್ತಾರೆ. ನಿತ್ಯನು, ಶಾಶ್ವತನು, ಸತ್ಯವಾದವನು, ಚೈತನ್ಯ ಸ್ವರೂಪನು, ಆನಂದ ಸ್ವರೂಪನು, ಸಚ್ಚಿದಾನಂದ ಸ್ವರೂಪನು, ನಾಶರಹಿತನು, ಮಾಯಾತೀತನು, ಚಿದ್ರೂಪನು, ಸನಾತನು ಅಂದ್ರೆ ಆದಿ ಆರಂಭ ಇಲ್ಲದು ಅನಾದಿ ರೂಪನು, ಅನಂತ ಶಕ್ತಿ ಸ್ವರೂಪ ಅಂದ್ರೆ ಇವನನ್ನ ಎಷ್ಟು ವರ್ಣಿಸಲಾರದಷ್ಟು ಶಕ್ತಿಯುಳ್ಳವನು. ಅದಕ್ಕೆ ಆತ್ಮವಿಲ್ಲದ ದೇಹವನ್ನಂದರೆ ಶವವನ್ನು ಯಾರು ಕೆಲಸ ಮಾಡಿಸಲು ಸಾಧ್ಯವಿಲ್ಲ, ಆದರೆ ಆತ್ಮವು ದೇಹವನ್ನು ಕೆಲಸ ಮಾಡಿಸುತ್ತದೆ. ಅಷ್ಟೇ ಅಲ್ಲ, ಸೃಷ್ಟಿಯಲ್ಲಿನ 84 ಲಕ್ಷ ಜೀವರಾಶಿಗಳು ಕೂಡ ಆತ್ಮದಿಂದ ಚಲಿಸುತ್ತವೆ. ಹಾಗಾಗಿ ಆತ್ಮ ಅನಂತ ಶಕ್ತಿಯುಳ್ಳದ್ದು ಎಂದು ಹೇಳುತ್ತಾರೆ. ನಂತರ ತುರ್ಯಾಸ್ಥಿತಿ ಅಂತ ನಾವು ಕೇಳ್ತೀವಲ್ಲ, ಧ್ಯಾನಕ್ಕೆ ಹೋದಾಗ ಮೊದಲನೇದಾಗಿ ಜಾಗೃತ, ನಂತರ ಸ್ವಪ್ನ ಸ್ಥಿತಿ. ಅವಾಗ ಜಾಗೃತ ಸ್ಥಿತಿಯಲ್ಲಿದ್ದಾಗ ಶರೀರ ಇಂದ್ರಿಯಗಳು ಕೆಲಸ ಮಾಡ್ತಾ ಇರ್ತೀವಿ. ಮತ್ತೆ ಸ್ವಪ್ನ, ನಾವು ಧ್ಯಾನಕ್ಕೆ ಕೂತಾಗ ಸ್ವಪ್ನ ಬಂದಾಗ ಮನಸ್ಸು ಮಾತ್ರ ಅಲ್ಲಿ ಕೆಲಸ ಮಾಡ್ತಿದೆ. ಸುಷುಪ್ತಿ ಅಂದ್ರೆ ಮನಸ್ಸು ಕೂಡ ಅಲ್ಲಿ ಕೆಲಸ ಮಾಡುವುದಿಲ್ಲ. ನಂತರ ತುರ್ಯಂ ಅಂದ್ರೆ ಮನಸ್ಸೇ ಇರುವುದಿಲ್ಲ, ಅಂದ್ರೆ ನಾವು ಶೂನ್ಯ ಸ್ಥಿತಿಗೆ ಹೋಗ್ಬಿಡ್ತೀವಿ. ನಂತರ ತುರ್ಯಾತೀತ ಸ್ಥಿತಿ ಅಂದ್ರೆ ಅದಕ್ಕೂ ಶೂನ್ಯ ಅಂದ್ರೆ ಮಹಾಶೂನ್ಯ, ಅಂದ್ರೆ ನಾವು ಯಾವುದು ನಮಗೆ ಹೊರಗಿನ ಪ್ರಪಂಚದ ಅರಿವು ಇರುವುದಿಲ್ಲ, ಆ ಸ್ಥಿತಿಗೆ ಹೋದದ್ದು ತುರ್ಯಾತೀತ ಸ್ಥಿತಿ. 5ನೇ ಸ್ಥಿತಿ ಅಂತ ತಿಳಿಸ್ತಾರೆ. ಮತ್ತೆ ಪರಾತ್ಪರನು ಅಂದ್ರೆ ಪರಕ್ಕಿಂತ ಪರವಾಗಿರುವವನು, ವಿಶ್ವರೂಪನು, ವಿಶ್ವಾತ್ಮ, ಮೂಲಾತ್ಮ, ಪರಮಾತ್ಮ, ಪರಬ್ರಹ್ಮ, ಸೃಷ್ಟಿಕರ್ತ. ಈ ರೀತಿ 62 ಗುಣಗಳನ್ನ, ಸತ್ಯದ ಗುಣಗಳನ್ನ ಇಲ್ಲಿ ತಿಳಿಸ್ತಾ ಹಾಗೆ ಈ ಎಲ್ಲ ಶಕ್ತಿಯನ್ನು ಹೊಂದಿರೋರು ಪ್ರವರ್ತನೆ ಹೇಗಿರುತ್ತದೆ ಅಂದ್ರೆ ಈ ರೀತಿ ಗುಣಗಳನ್ನ ಹೊಂದಿದವರ ಪ್ರವರ್ತನೆ ಯಾವ ರೀತಿ ಇರುತ್ತದೆ ಅಂತ ಅನ್ನೋದನ್ನ ನಾವು ನೋಡಿದಾಗ, ಇವೆಲ್ಲ ಸತ್ಯವನ್ನು ಆಶ್ರಯಿಸುತ್ತಾರೆ, ಅವರು ಶಕ್ತಿವಂತರಾಗುತ್ತಾರೆ. ಹೆಚ್ಚು ಶಕ್ತಿವಂತರಾದರೆ ಏನಾಗುತ್ತಾರೆ? ಒಬ್ಬ ರಮಣ ಮಹರ್ಷಿ ನಮಗೆ ಒಳ್ಳೆ ಉದಾಹರಣೆ. ಅಂದ್ರೆ ಒಬ್ಬ ರಮಣ ಮಹರ್ಷಿ, ಸ್ವಾಮಿ ವಿವೇಕಾನಂದ, ವೀರಬ್ರಹ್ಮೇಂದ್ರ ಸ್ವಾಮೀಜಿ, ಶಿರ್ಡಿ ಸಾಯಿಬಾಬಾ, ಪತ್ರಿಜಿಯವರಂತೆ ಆಗುತ್ತಾರೆ. ಹೀಗೆ ಯುಗಗಳಿಂದ ಎಷ್ಟೋ ಜನರು ಯೋಗಿಗಳಾಗಿದ್ದಾರೆ, ದಿವ್ಯಾತ್ಮರಾಗಿದ್ದಾರೆ, ಪರಮಾತ್ಮರಾಗಿದ್ದಾರೆ, ಎಷ್ಟೋ ಶಕ್ತಿಯನ್ನು ಹೊಂದಿದ್ದಾರೆ, ಶಕ್ತಿವಂತರಾಗಿದ್ದಾರೆ. ಇಂಥ ಗುಣಗಳು ಅವರಲ್ಲಿ ಯಾವ ರೀತಿ ಪ್ರವರ್ತನೆ ಇರುತ್ತದೆ ಅಂದರೆ, ಎಂಥ ಪರಿಸ್ಥಿತಿಯಲ್ಲೂ ಅವರು ಸುಳ್ಳು ಹೇಳುವುದಿಲ್ಲ. ಸೃಷ್ಟಿಗೆ ವಿರುದ್ಧವಾದ ಕೆಲಸವನ್ನು ಅವರು ಯಾವಾಗಲೂ ಮಾಡುವುದಿಲ್ಲ. ಯಾರ ಮೇಲೆಯೂ ಅಸೂಯೆ ಪಡುವುದಿಲ್ಲ ಮತ್ತು ವಿಮರ್ಶಿಸುವುದಿಲ್ಲ. ಯಾರನ್ನು ಕೂಡ ವಿಮರ್ಶೆ ಮಾಡೋದಿಲ್ಲ. ಅವರು ಯಾವ ರೀತಿ ಇದ್ದಾರೆ ಯಾವ ರೀತಿ ಒಪ್ಕೊಳ್ತಾರೆ. ದೊಡ್ಡಸ್ತಿಕೆ ತೋರಿಸುವುದಿಲ್ಲ, ಆಸೆಯನ್ನ ಪಡುವುದಿಲ್ಲ. ವರ್ತಮಾನದಲ್ಲೇ ಜೀವಿಸುತ್ತಾರೆ, ಸಾಕ್ಷಿಭೂತವಾಗಿ ವ್ಯವಹರಿಸುತ್ತಾರೆ, ತ್ರಿಕರಣ ಶುದ್ಧಿಯಾಗಿ ಜೀವಿಸುತ್ತಾರೆ. ಯಾವುದನ್ನು ಹಿಂಸಿಸುವುದಿಲ್ಲ. ಇರುವೆ, ಸೊಳ್ಳೆ, ಜಿರಳೆ ಮುಂತಾದವುಗಳನ್ನು ಕೂಡ ಅವರು ಸಾಯಿಸುವುದಿಲ್ಲ. ಯಾರನ್ನೂ ದ್ವೇಷಿಸುವುದಿಲ್ಲ, ಎಲ್ಲರನ್ನೂ ಪ್ರೇಮಿಸುತ್ತಾರೆ. ಯಾವುದನ್ನು ಕೋರುವುದಿಲ್ಲ, ಎಲ್ಲರಿಗೆ ಹಂಚುತ್ತಾರೆ. ಅಂದ್ರೆ ಅವ್ರಿಗೆ ಯಾವುದೇ ಕೋರಿಕೆ ಅಂದ್ರೆ ಯಾವುದೇ ಕೋರಿಕೆ ಇಲ್ಲ, ಅವ್ರಿಗೆ ಆಸೆ ಇಲ್ಲ ಅಂತ. ಯಾರ ಕಾಲಿನ ಮೇಲೆ ಬೀಳುವುದಿಲ್ಲ, ರಾಗ ದ್ವೇಷಗಳು ಇರುವುದಿಲ್ಲ. ದ್ವಂದ್ವಗಳಲ್ಲಿ ಅಂದ್ರೆ ಮಾನ ಅವಮಾನ, ನಿಂದಾಸ್ತುತಿಗಳಲ್ಲಿ, ಸೋಲು ಗೆಲುವಿನಲ್ಲಿ, ಸುಖ ದುಃಖಗಳಲ್ಲಿ, ಹುಟ್ಟು ಸಾವುಗಳಲ್ಲಿ ಸಮಸ್ಥಿತಿಯಲ್ಲೇ ಇರುತ್ತಾರೆ. ಧರ್ಮದಿಂದ ಜೀವಿಸುತ್ತಾರೆ. ಜ್ಞಾನ ಹೊಂದುವುದೇ ಅಲ್ಲ, ಎಲ್ಲರನ್ನೂ ಜ್ಞಾನವಂತರನ್ನಾಗಿಸಲು ಪ್ರಯತ್ನಿಸುತ್ತಾರೆ. ಸತ್ಯದಲ್ಲೇ ಜೀವಿಸುತ್ತಾರೆ. ಆತ್ಮ ಕರ್ಮಗಳು, ಆತ್ಮ ಸೇವೆಗಳನ್ನ ಮಾಡುತ್ತಾರೆ. ಪೂರ್ಣಾತ್ಮರಾಗುತ್ತಾರೆ, ಸತ್ಯಲೋಕ ಸೇರಿಕೊಳ್ಳುತ್ತಾರೆ ಎಂದು ಒಟ್ಟು 18 ಪ್ರವರ್ತನೆಗಳು ಅವರಲ್ಲಿ ಇರ್ತವಂತ. 62 ಗುಣಗಳನ್ನು ಹೊಂದಿದವರು 18 ಪ್ರವರ್ತನೆಗಳನ್ನ ಅವರು ಹೊಂದಿರುತ್ತಾರೆ ಅಂತ ತಿಳಿಸಿದ್ರು. ಇನ್ನು ಮುಂದಿನ ಅಧ್ಯಾಯದಲ್ಲಿ ಸತ್ಯವನ್ನು ಆಶ್ರಯಿಸಿದರೆ ಏನಾಗುತ್ತದೆ ಅಂತ ಅನ್ನೋದನ್ನ ನಾವು ತಿಳಿಸ್ತಾರೆ. ಸತ್ಯವನ್ನು ಆಶ್ರಯಿಸಿದವರು ಅಂದ್ರೆ ಶ್ವಾಸದ ಮೇಲೆ ಗಮನ ಇರಿಸಿ ಧ್ಯಾನ ಮಾಡಿದವರ ಪ್ರವರ್ತನೆ ಹೇಗೆ ಬದಲಾಗುತ್ತದೆ ಅನ್ನುವುದನ್ನ ನಾವು ತಿಳಿದುಕೊಳ್ಳೋಣ. ಸತ್ಯವನ್ನು ಆಶ್ರಯಿಸಿದವರು ಎಲ್ಲ ಜೀವಿಗಳ ಮೇಲೆ ಅನುಕಂಪ, ಕರುಣೆ, ದಯೆ ತೋರಿಸುತ್ತಾರೆ, ಅವುಗಳನ್ನ ರಕ್ಷಿಸುತ್ತಾರೆ. ಸತ್ಯವನ್ನು ಆಶ್ರಯಿಸಿದವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾರೆ. ಸತ್ಯವನ್ನು ಆಶ್ರಯಿಸಿದವರು ಯಾರ ಮೇಲೆಯೂ ಹಠ ಸಾಧಿಸುವುದಿಲ್ಲ, ದ್ವೇಷ ಸಾಧಿಸುವುದಿಲ್ಲ.
ಹಾಗೂ ಎಲ್ಲರೊಂದಿಗೂ ಸ್ನೇಹಪೂರ್ವಕವಾಗಿ ಇರುತ್ತಾರೆ. ಸತ್ಯವನ್ನು ಆಶ್ರಯಿಸಿದವರು ಅರಿಷಡ್ ವರ್ಗಗಳು ಅಂದರೆ ಕಾಮವನ್ನು ಅಂದರೆ ಕೋರಿಕೆಗಳನ್ನು, ಕ್ರೋಧಗಳನ್ನು ಅಂದರೆ ಕೋಪವನ್ನು, ಲೋಭವನ್ನು ಅಂದರೆ ಜಿಪುಣತನವನ್ನು, ಮೋಹವನ್ನು ಅಂದರೆ ವಿಪರೀತವಾದ ವ್ಯಾಮೋಹವನ್ನು, ಮದವನ್ನು ಅಂದರೆ ಗರ್ವವನ್ನು, ಮತ್ಸರವನ್ನು ಎಂದರೆ ಅಸೂಯೆಯನ್ನು ಅಂಕೆಯಲ್ಲೇ ಇರಿಸಿಕೊಂಡಿರುತ್ತಾರೆ. ಅಂದ್ರೆ ಅವು ಇರ್ಬೇಕು, ಆದ್ರೆ ಅವ್ರಿಗೆ ಎಷ್ಟಿರ್ಬೇಕು ಅಂಕೆಯಲ್ಲಿ ಅಂದ್ರೆ ಅವ್ರು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಸತ್ಯವನ್ನು ಆಶ್ರಯಿಸಿದವರಿಗೂ ಎಲ್ಲರಿಗೂ ಆದರ್ಶವಂತರಾಗಿರುತ್ತಾರೆ. ಸತ್ಯವನ್ನು ಆಶ್ರಯಿಸಿದವರಿಗೆ ಬುದ್ಧಿ ವಿಕಾಸವಾಗುತ್ತದೆ. ಸತ್ಯವನ್ನು ಆಶ್ರಯಿಸಿದವರು ಎಲ್ಲರೂ ಒಂದೇ ಎಂದು ತಿಳಿದುಕೊಳ್ಳುತ್ತಾರೆ. ಎಲ್ಲರನ್ನು ಅವರು ಪ್ರೇಮಿಸುತ್ತಾರೆ. ಸತ್ಯದೊಂದಿಗೆ ಇರುವುದೇ ರಾಜ್ಯಯೋಗ. ರಾಜ್ಯಯೋಗವೇ ಎಲ್ಲಾ ಯೋಗಗಳಿಗಿಂತ ದೊಡ್ಡದು. ಆದ್ದರಿಂದ ಸತ್ಯವನ್ನು ಆಶ್ರಯಿಸಿದವರಿಗೆ ಇಷ್ಟು ವಿಧವಾದ ಬದಲಾವಣೆಗಳು, ಲಾಭಗಳು ಉಂಟಾಗುತ್ತವೆ. ಆದರೆ ಅಸತ್ಯದಲ್ಲಿ ಜೀವಿಸಿದರು, ಅಸತ್ಯ ಆಚರಿಸಿದರು, ಆರಾಧಿಸಿದರು ಇಂಥ ಬದಲಾವಣೆಗಳು ಬರುವುದಿಲ್ಲ. ಈ ರೀತಿ ನನಗೆ 9:40 ಅಲ್ಲ ಮೇಡಮ್? ಹಾ, ಎಸ್ ಮೇಡಮ್. ಇನ್ನು 2 ನಿಮಿಷ ಇದೆಯಲ್ಲ? ಹಾ, ಇದೆ ತೊಂದರೆ ಇಲ್ಲ, ತಗೊಳ್ಳಿ. ಸತ್ಯದ ಹಿರಿಮೆ. ಈಗ ಸತ್ಯದ ಲಕ್ಷಣಗಳಾಯ್ತು. ಸತ್ಯವನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಏನೇನು ಲಾಭ, ಮತ್ತ ಸತ್ಯದ ಹಿರಿಮೆ. ಇದೊಂದು ಅಧ್ಯಾಯ ಮುಗಿಸ್ಬಿಡ್ತೇನೆ ಮೇಡಮ್. ವೇದಗಳಲ್ಲಿ ಸತ್ಯಂ ವಧ ಧರ್ಮಂ ಚರ ಎಂದು ಹೇಳಲಾಗಿದೆ. ಅಂದರೆ ಸತ್ಯವನ್ನೇ ನುಡಿಬೇಕು, ಧರ್ಮವನ್ನೇ ನಾವು ಆಚರಿಸಬೇಕು. ಏಕೆಂದರೆ ಮಾನವ 2 ವಿಧಗಳಾಗಿ ಕರ್ಮಗಳನ್ನು ಮಾಡುತ್ತಾನೆ. ಮೊದಲನೇದು ಮಾತಿನಲ್ಲಿ, ಅಂದ್ರೆ ನಾವು ಮಾತನಾಡುವ ಮಾತಿನಿಂದ ಕೂಡ ಕರ್ಮಗಳಾಗ್ತವೆ. ಮತ್ತು 2ನೇದು ಕೈಗಳಲ್ಲಿ. ಮಾನವನು ಮಾಡುವ ಕರ್ಮಗಳು ಮಾನವರಿಗೆ ನಷ್ಟ ಉಂಟು ಮಾಡುವ ರೀತಿಯಲ್ಲಿ ಇರಬೇಕೆಂದರೆ ಮಾತುಗಳು ಸತ್ಯವಾಗಿರಬೇಕು. ಸತ್ಯವನ್ನೇ ನಾವು ಮಾತನಾಡಬೇಕು. ಅಸತ್ಯವನ್ನು ಆಶ್ರಯಿಸಿದವರು ಸತ್ಯವನ್ನು ಮಾತನಾಡಲಾರು. ಹಾಗೆ ನಮ್ಮ ಕೃತಿಗಳು ಕೂಡ ಧರ್ಮಯುತವಾದ ಕೆಲಸಗಳೇ ಆಗಿರಬೇಕು. ಅಷ್ಟೇ ಅಲ್ಲ, ಸತ್ಯಮೇವ ಜಯತಿ ಎಂದು ಹೇಳಲಾಗಿದೆ. ಎಲ್ಲ ವಿಷಯದಲ್ಲಿ ಸತ್ಯವೇ ಜಯಿಸುತ್ತದೆ ಎಂದು ತಿಳಿದುಕೊಳ್ಳಬೇಕು. ಹಾಗೆ ಅಸತ್ಯದಿಂದ ಅಪಜಯ ಉಂಟಾಗುತ್ತದೆ ಎಂದು ಕೂಡ ತಿಳಿದುಕೊಳ್ಳಬೇಕು. ಆದ್ದರಿಂದ ಸತ್ಯವನ್ನು ತಿಳಿದುಕೊಳ್ಳಬೇಕು, ಸತ್ಯವನ್ನೇ ಆಶ್ರಯಿಸಬೇಕು, ಸತ್ಯವನ್ನೇ ನುಡಿಯಬೇಕು, ಸತ್ಯದಲ್ಲಿಯೇ ಜೀವಿಸಬೇಕು. ವೇದಗಳಲ್ಲಿ ತತ್ವಮಸಿ ಎಂದು ಹೇಳಲಾಗಿದೆ. ಎಂದರೆ ಅದು ಅಂದರೆ ಸತ್ಯ, ಅಂದರೆ ಭಗವಂತನು. ಮಸಿ ಅಂದರೆ ಆಗಿರುವೆ, ಅಂದ್ರೆ ಅದೇ ನೀನಾಗಿರುವೆ. ಸತ್ಯದಂತೆ ಇದ್ದಾಗ ನಾವೇ ಭಗವಂತರಾಗ್ತೀವಿ. ಅಂದ್ರೆ ತತ್ವಮಸಿ ಅಂದ್ರೆ ಅದು ಸತ್ಯವೇ ನೀನಾಗಿರುವೆ, ನಾನೇ ಭಗವಂತನಾಗುವೆ ಅಂತ ನಿನ್ನೆ ನಾಗರಾಜ್ ಸರ್ ಹೇಳಿದ್ರಲ್ಲ, ನಾನೇ ಅಂತ ಅನ್ನೋದನ್ನ ಅದನ್ನ ಇಲ್ಲಿ ಈ ರೀತಿ ಅವರು ತತ್ವಮಸಿಯಲ್ಲಿ ಈ ರೀತಿ ಅರ್ಥವನ್ನ ತಿಳಿಸ್ತಾರೆ. ಯಾರಿಗಾದರೂ ಸತ್ಯದ ಅರಿವಾಗದ ಹೊರತು ಬೇರೆ ಏನೂ ಅರ್ಥವಾಗುವುದಿಲ್ಲ. ಎಲ್ಲವೂ ಸಂದೇಹಗಳೇ, ಸಂಶಯಗಳೇ. ಎಲ್ಲಾ ವಿಷಯಗಳಲ್ಲೂ ಅಯೋಮಯವೇ, ಗೊಂದಲವೇ. ಆದರೆ ಸತ್ಯ ತಿಳಿದರೆ ಎಲ್ಲಾ ಅಗಮ್ಯ ಗೋಚರವೇ. ಅಷ್ಟೇ ಅಲ್ಲದೆ ಸತ್ಯವನ್ನು ಆಶ್ರಯಿಸಿದವರಿಗೆ ಶಾಂತಿ, ಆನಂದ. ಇಲ್ಲದಿದ್ದರೆ ಅಶಾಂತಿ, ದುಃಖ. ಅಷ್ಟೇ ಅಲ್ಲ, ಪತ್ರಿಜಿ ಏನು ಹೇಳುತ್ತಾರೆಂದರೆ ಸತ್ಯದಲ್ಲಿ ಜೀವಿಸುವುದೇ ಆಧ್ಯಾತ್ಮಿಕತೆ, ಅಸತ್ಯದಲ್ಲಿ ಜೀವಿಸುವುದೇ ಅನ ಆಧ್ಯಾತ್ಮಿಕತೆ ಅನ್ನುತ್ತಾರೆ. ಹಾಗೆ ಸತ್ಯವನ್ನು ಆಶ್ರಯಿಸಿದರೆ ತೃಪ್ತಿ, ಸಂತೃಪ್ತಿ. ಇಲ್ಲದಿದ್ದರೆ ಅಸಂತೃಪ್ತಿ. ಮಾನವನಿಗೆ ಸತ್ಯವನ್ನು ಆಶ್ರಯಿಸಿದವರ ಹೊರತು ಬೇರೊಂದು ಮಾರ್ಗವಿಲ್ಲ ಎಂದು ತಿಳಿದುಕೊಳ್ಳಬೇಕು. ಸತ್ಯವನ್ನು ಆಶ್ರಯಿಸುವ ಮಾರ್ಗವೇ ಶ್ವಾಸದ ಮೇಲೆ ಗಮನ, ಅದೇ ಧ್ಯಾನ ಅಂತ ತಿಳಿಸ್ತಾರೆ. ಇಷ್ಟು ಹೇಳಿ ಇವತ್ತಿನ ನನ್ನ ಒಂದು ಧ್ಯಾನ ಹಂಚಿಕೆಯನ್ನ ನನಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹಾಗೂ ಇಲ್ಲಿಯವರೆಗೂ ಕೇಳಿದ್ದಕ್ಕಾಗಿ ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳು.